ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಆಯವ್ಯಯ ಪತ್ರವನ್ನು ಮಂಡಿಸಿದ್ದಾರೆ. ದಾಖಲೆಯ 8ನೇ ಬಾರಿಗೆ ಬಜೆಟ್ ಮಂಡಿಸಿದ ನಿರ್ಮಲಾ ಹಲವು ಯೋಜನೆಗಳನ್ನು ಘೋಷಿಸಿದ್ದು, ಅವುಗಳ ಕೆಲವು ಪ್ರಮುಖ ಅಂಶಗಳು ಇಲ್ಲಿದೆ ನೋಡಿ. ಸೂಕ್ಷ್ಮ ಉದ್ಯಮಗಳಿಗೆ ಸಾಲ ಮಿತಿ ಹೆಚ್ಚಳ. ಸೂಕ್ಷ್ಮ ಉದ್ಯಮಗಳಿಗೆ ಎಂಎಸ್ಎಂಇ ಕ್ರೆಡಿಟ್ ಗ್ಯಾರಂಟಿ ವ್ಯಾಪ್ತಿಯನ್ನ 5 ಕೋಟಿ ರುಗಳಿಂದ 10 ಕೋಟಿ ರುಗಳಿಗೆ ಹೆಚ್ಚಿಸಲಾಗುವುದು. ಇದರಿಂದಾಗಿ ಮುಂದಿನ 5 ವರ್ಷಗಳಲ್ಲಿ ಹೆಚ್ಚುವರಿಯಾಗಿ 1.5 ಲಕ್ಷ ಕೋಟಿ ರು ಸಾಲ ದೊರೆಯಲಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಸಾಲದ ಮಿತಿಯನ್ನ 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಸಲಾಗುವುದು. ಧನ್ ಧಾನ್ಯ ಕೃಷಿ ಯೋಜನೆ ಘೋಷಣೆ. ಕೃಷಿ ಉತ್ಪಾದನೆ ಮತ್ತು ಬೆಳೆ ವೈವಿಧ್ಯೀಕರಣವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಧನ್ ಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದ್ದು, ಈ ಯೋಜನೆಯು ಅಸ್ತಿತ್ವದಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯ ಮೂಲಕ 100 ಜಿಲ್ಲೆಗಳನ್ನು ಒಳಗೊಳ್ಳಲಿದ್ದು 1.7 ಕೋಟಿ ಕಾರ್ಮಿಕರಿಗೆ ಪ್ರಯೋಜನವನ್ನು ನೀಡುವ ನಿರೀಕ್ಷೆ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು. ಸರ್ಕಾರಿ ಶಾಲೆಗಳಿಗೆ ಇಂಟರ್ನೆಟ್ ಸಂಪರ್ಕ. ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದ್ದು, ಎಲ್ಲ ಸರ್ಕಾರಿ ಮಾಧ್ಯಮಿಕ ಶಾಲೆಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಒದಗಿಸುವ ಗುರಿ ಹೊಂದಿದೆ. ಇನ್ನು ಯುವ ಮನಸ್ಸುಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲು 50,000 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗುವುದು. ತೆರಿಗೆ ಪಾವತಿದಾರರಿಗೆ ಬಂಪರ್. 12 ಲಕ್ಷದವರೆಗೂ ತೆರಿಗೆ ವಿನಾಯಿತಿ. ಈ ಬಾರಿ ಆದಾಯ ತೆರಿಗೆ ವಿನಾಯಿತಿಯ ಮಿತಿಯನ್ನ 12 ಲಕ್ಷದವರೆಗೆ ಏರಿಕೆ ಮಾಡಲಾಗಿದ್ದು, ಆ ಮೂಲಕ 12 ಲಕ್ಷದವರೆಗೆ ಸಂಪೂರ್ಣ ಆದಾಯ ತೆರಿಗೆ ವಿನಾಯಿತಿ ನೀಡಿದಂತಾಗಿದೆ. ಇನ್ನು 2025-26ನೇ ಸಾಲಿನ ಹೊಸ ತೆರಿಗೆ ವಿನಾಯಿತಿ ನೀತಿಯನ್ನ ನೋಡುವುದಾದ್ರೆ 4 ಲಕ್ಷ ರೂಪಾಯಿ ಆದಾಯದವರೆಗೆ 0% ತೆರಿಗೆ ಇರಲಿದ್ದು, 4 ರಿಂದ 8 ಲಕ್ಷ ರು ಆದಾಯದವರೆಗೆ 5% ತೆರಿಗೆ, 8 ರಿಂದ 12 ಲಕ್ಷ ಆದಾಯದವರೆಗೆ 10% ತೆರಿಗೆ, 12 ರಿಂದ 16 ಲಕ್ಷ ಆದಾಯದವರೆಗೆ 15% ತೆರಿಗೆ, 16 ರಿಂದ 20 ಲಕ್ಷ ರು ಆದಾಯದವರೆಗೆ 20% ತೆರಿಗೆ, 20 ರಿಂದ 24 ಲಕ್ಷ ಆದಾಯದವರೆಗೆ 25% ತೆರಿಗೆ ಹಾಗೂ 24 ಲಕ್ಷ ರೂಪಾಯಿಗಿಂತ ಅಧಿಕ ಆದಾಯಕ್ಕೆ 30%ಕ್ಕಿಂತ ಹೆಚ್ಚಿನ ತೆರಿಗೆಯನ್ನ ಇದು ಒಳಗೊಂಡಿದೆ. 120 ಹೊಸ ತಾಣಗಳನ್ನು ಸಂಪರ್ಕಿಸುವ ಉಡಾನ್ ಯೋಜನೆ. 120 ಸ್ಥಳಗಳನ್ನು ಸಂಪರ್ಕಿಸಲು ಸರ್ಕಾರವು ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನ ಪ್ರಾರಂಭಿಸಲಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ 2025ರಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ಕೇಂದ್ರ ಬಜೆಟ್ 2025ರಲ್ಲಿ ಯಾವ ವಸ್ತುಗಳು ಅಗ್ಗ ಮತ್ತು ಯಾವ ವಸ್ತುಗಳು ದುಬಾರಿ ಎಂಬುದನ್ನು ನೋಡುವುದಾದ್ರೆ, ಮೊಬೈಲ್ ಫೋನ್ 36 ವಿಧದ ಕ್ಯಾನ್ಸರ್ ಔಷಧ, ಇವಿ ಬ್ಯಾಟರಿಗಳು, ಶೀತಲೀಕರಣ ಮೀನಿನ ಪೇಸ್ಟ್, ವೆಟ್ ಬ್ಲೂ ಲೆದರ್, ವಾಹಕ ದರ್ಜೆಯ ಈಥರ್ನೆಟ್ ಸ್ವಿಚ್ಗಳು, ಖನಿಜಗಳು, ಎಲ್ಇಡಿ ಎಲ್ಸಿಡಿ ಟಿವಿಗಳು, ಹಡಗು ನಿರ್ಮಾಣದ ಕಚ್ಚಾ ವಸ್ತುಗಳು, ಸಮುದ್ರ ಉತ್ಪನ್ನಗಳು, ಕೋಬಾಲ್ಟ್ ಉತ್ಪನ್ನಗಳು, ಎಲ್ಇಡಿ, ಲಿಥಿಯಂ ಅಯಾನ್ ಬ್ಯಾಟರಿಗಳು, ಜಿಂಕ್, ಲ್ಯಾಪ್ಟಾಪ್, ಸ್ಮಾರ್ಟ್ ಟಿವಿ, ಗೆಜೆಟ್ಸ್ಗಳು ಅಗ್ಗವಾಗಲಿದೆ. ಇನ್ನು ಫ್ಲಾಟ್ ಪ್ಯಾನೆಲ್ ಡಿಸ್ಪ್ಲೇ, ನೇಯ್ಗೆಯ ಬಟ್ಟೆಗಳು, ಐಷಾರಾಮಿ ಸರಕುಗಳು, ಆಲ್ಕೋಹಾಲ್, ತಂಬಾಕು, ಅನಗತ್ಯ ಆಮದು ವಸ್ತುಗಳು, ಟೆಲಿಕಾಂ ಉಪಕರಣ, ಸಿಗರೇಟ್, ಬೆಳ್ಳಿ, ಚಿನ್ನ ಆಮದು ಸುಂಕ ಏರಿಕೆ, ವಿಮಾನ ಇಂಧನ, ವಿಮಾನ ಟಿಕೆಟ್ ದರ ದುಬಾರಿಯಾಗಲಿದೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಮುಖವಾಗಿ 36 ಬಗೆಯ ಜೀವರಕ್ಷಕ ಔಷಧಿಗಳ ಮೇಲಿನ ಮೂಲ ಆದಾಯ ಸುಂಕ ಮೇಲೆ ವಿನಾಯಿತಿಯನ್ನ ಘೋಷಿಸಿದ್ದಾರೆ. ಇವುಗಳಲ್ಲಿ ಕ್ಯಾನ್ಸರ್ ಮತ್ತು ಅಪರೂಪದ ಹಾಗೂ ದೀರ್ಘಕಾಲದ ಕಾಯಿಲೆಗಳ ಔಷಧಿಯೂ ಸೇರಿದೆ. ಈ 36 ವಿಧದ ಔಷಧಿಗಳ ಮೇಲಿನ ಸುಂಕ ಮತ್ತು ತೆರಿಗೆಗೆ ಪೂರ್ಣ ವಿನಾಯಿತಿ ನೀಡಲಾಗಿದೆ. ಇದಷ್ಟೇ ಅಲ್ಲದೆ ಮುಂದಿನ 10 ವರ್ಷಗಳಲ್ಲಿ ಯುಜಿ ಮತ್ತು ಪಿಜಿ ಮೆಡಿಕಲ್ ಶಿಕ್ಷಣದಲ್ಲಿ ಅಂದಾಜು 1.1 ಲಕ್ಷದಷ್ಟು ಹೆಚ್ಚುವರಿ ಸೀಟುಗಳನ್ನು ಒದಗಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ಮುಂದಿನ ವರ್ಷ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗಳಲ್ಲಿ ಹೆಚ್ಚುವರಿ 10,000 ಸೀಟುಗಳನ್ನು ಒದಗಿಸಲಾಗುತ್ತದೆ. ಮುಂದಿನ 3 ವರ್ಷಗಳಲ್ಲಿ ದೇಶದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ಗಳ ಸ್ಥಾಪನೆ ಗುರಿ ಹೊಂದಿದ್ದು 2025-26ನೇ ಸಾಲಿನಲ್ಲಿ 200 ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ.